ಯೋಜನೆಯನ್ನು ತಕೊಂಡೋಗಿ ತಿಪ್ಪಾಗಿ ಬಿಸಾಕ್ರಿ. ಅಂಬೇಡ್ಕರ್ ಸರ್ ಏನೋ ಇದ್ದಿದ್ದು ಬಿದ್ದುಬಿಟ್ಟಿದ್ರೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ನಿಮಗೆ ಕ್ಯಾಕರಿಸಿ ಕೂದು ಬಿಡ್ತಿದ್ರು. ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್? ಸಬಲೀಕರಣ ಅಂದ್ರೇನ್ರಿ? ಶಕ್ತಿ ಯೋಜನೆ ಅಂತ ಮಾಡಿದರೆ ವಿಕಲಚೇತನರಿಗೆ ನೋಡಿ ಬಸ್ ಪಾಸ್ಗೆ ದುಡ್ಡು ಕೊಟ್ಬಿಟ್ಟು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗೆ ನಾಟ್ ಅಲೌಡ್ ಫಾರ್ ಹ್ಯಾಂಡಿಕ್ಯಾಪ್ ಪಾಸ್ ಅಂದರೆ ಇವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇನ್ರಿ? ಇದೇನ್ರಿ ಅಂಬೇಡ್ಕರ್ ಕೊಟ್ಟಿರೋ ತತ್ವ ಸಿದ್ಧಾಂತ? ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್? ರೇ ಸಿದ್ದರಾಮಯ್ಯನವರೇ, ಬರೀ ಅಂಬೇಡ್ಕರ್ ಸರ್ ಅವರ ಬುಕ್ ಇಟ್ಕೊಂಡು ಬೀದಿ ತಿರುಗಾರ ನೀವು ಯಾರು ಜನಪ್ರಿಯ ಮುಖ್ಯಮಂತ್ರಿ ಅನ್ನಲ್ಲ ಕಣ್ರಿ. ಕ್ಯಾಕೆರ್ಸಿ ಜನ ಮುಕ್ಕೋಗಿತಾರೆ ನಿಮಗೆ. ಇದಾ ಪ್ರಜಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮಾಕ್ರಸಿ ಮಿಸ್ಟರ್ ಸಿದ್ದರಾಮಯ್ಯ ಸರ್? ಯು ಆನ್ಸರ್ ದಿಸ್ ಕ್ವಶನ್. ಸಮಾಜದ ಕಡೆಯ ಸ್ಥಿತಿಯಲ್ಲೂ ವಿಕಲಚೇತನರು ಅಂಥವ್ರೇ ನೀವು ಮಾಡಿಲ್ಲ ಅಂದರೆ ಸಂವಿಧಾನ ಬುಕ್ ತಗೊಂಡು ಅಲ್ಲಾಡ್ಸ್ಕೊ ಹೋದ್ರೆ ಸಂವಿಧಾನ ಆಗಲ್ಲ ಕಣ್ರಿ. ಕೇಳಿ, ಕಿವಿ ಕೇಳದ ಮುಖ್ಯಮಂತ್ರಿ, ಕಣ್ಣು ಕಾಣದ ಮುಖ್ಯಮಂತ್ರಿ, ದಾರಿ ತಪ್ಪಿದ ಮುಖ್ಯಮಂತ್ರಿ, ಮಾತಿಗೆ ತಪ್ಪಿದ ಮುಖ್ಯಮಂತ್ರಿ ಅಲ್ವಾ ಸರ್ ನೀವು? ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗಳಲ್ಲಿ ನಾಟ್ ಪಾಸ್ ಅಲೋಡ್ ಸರ್. 2 ಕಾಲು 2 ಕೈ ಉಪಮುಖ್ಯಮಂತ್ರಿಗಳೇ, ನಿಮ್ಮ ಶಕ್ತಿ ಯೋಜನೆ ನಮ್ಮಂಥ ವಿಕಲಚೇತನಗಳನ್ನ ಬೇಕು ಸರ್. ಶಕ್ತಿ ಯೋಜನೆ ಅಂತ ಮಾಡಿಬಿಟ್ಟು ನನ್ನ ಅಕ್ಕ ತಂಗಿರೇ 2 ಕಾಲು 2 ಕೈ ನೆಟ್ಗಿರು ಎನಿ ಒನ್ ಬಸ್ ಪಾಸ್ ಫ್ರೀ ವಿ ಕ್ಯಾನ್ ಗೋ ನಾವು. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಧರಣಿ ಕುಂತಿರ್ತೀವಿ. ಆ ಅಧಿವೇಶನಕ್ಕೆ ಬಂದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ ಅಂದರೆ, ನಾವು ಅವರು ಮನವಿ ಕೊಟ್ಟಾಗ ಏನಂತ ಹೇಳ್ತಾರೆ ಅಂದರೆ, ನೋಡ್ರಿ ನಾನು ವಿರೋಧ ಪಕ್ಷದ ನಾಯಕ, ಈಗ ಸರ್ಕಾರ ನನ್ನ ಕೈಯಲ್ಲಿಲ್ಲ, ಆದ್ದರಿಂದ ನೀವೆಲ್ಲರೂ ಸೇರಿ 100ಕ್ಕೆ 100 ಎಲ್ಲ ವಿಕಲಚೇತನರು ನಮಗೆ ಆಶೀರ್ವಾದ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆದರೆ ನಿಮ್ಮನ್ನು ಕನಿಷ್ಠ ವೇತನ ಮಾಡುವುದಿಲ್ಲ, ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದೀರಲ್ವಾ? ಆ ಭರವಸೆ ಆಧಾರದ ಮೇಲೆ ಎಲ್ಲ ವಿಕಲಚೇತನರು ಸಮೃದ್ಧಿಯಾಗಿ 100ಕ್ಕೂ 100 ಓಟು ನಿಮ್ಗೆ ಹಾಕಿ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ. ಇದು ಮಾಡಿದ್ದೀವಲ್ವಾ ಸರ್? ನಿಮ್ಮ ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಆಗಬೇಡವೇ ಬಾ? ನೋಡಿ, ಈ ಥರವಾಗಿ ನೀವು ತೊಂದರೆ ಕೊಡ್ತೀರಾ ಸರ್. ನಾವು ಮೊದಲನೇದಾಗಿ ಪ್ರಥಮ ವರ್ಷ ಇವರು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲನೇ ವರ್ಷದ ಬಜೆಟಲ್ಲಿ ನಾವು ಬೆಳಗಾಮಲ್ಲಿ ಕುಂತಿದ್ದೇವೆ ಸರ್. ಬೆಳಗಾಮಲ್ಲಿ 5 ಜನ ಕುಂತಿದ್ದೆ, 5 ಜನ ಸ್ಪಂದನೆ ಮಾಡಿಲ್ಲ. ಮುತ್ತಿಗೆ ಯತ್ನ ಅಟ್ಯಾಕ್ ಲೈಕ್ ಹ್ಯಾಂಡಿಕ್ಯಾಪ್ ಅಂದ ತಕ್ಷಣ ಎಲ್ಲ ವಿಕಲಚೇತನರು ವಿಧಾನಸೌಧಗೆ ಮುತ್ತಿಗೆ ಯತ್ನ ಮಾಡಿದಾಗ ಅವಾಗ ಬಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸಚಿವರು ಬಂದು ನಿಮ್ದೆಲ್ಲ ಗೊತ್ತಾಗಿದೆ, ನೀವು ನನ್ನ ಮಕ್ಕಳಿದ್ದಂಗೆ ದೇವರು ಮಕ್ಕಳು ಅಂತ ಉಡಾಪೆ ಮಾತುಗಳನ್ನ ಆಡ್ಬಿಟ್ಟು ನಿಮಗೆ ಮಾಡಿಕೊಡ್ತೀನಿ ಅಂತ ಹೋಗಿ ನಿಮ್ಮೆಲ್ಲ ಮನೆ ಕಳಿಸಿ ಸರ್. ಪುನಃ ನಾವು 2ನೇ ವರ್ಷದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ದೀವಿ ಸರ್. ಫ್ರೀಡಮ್ ಪಾರ್ಕದಲ್ಲಿ 3 ದಿನ ನಾವು ಕೂತಿದ್ದೀವಿ. 3 ದಿನ ಕೂತಿದ್ದಾಗೂ ಕೂಡ ಬಂದು ಇದೇ ಥರ ತಲೆ ಸಾವಿರ ಮುಖ್ಯಮಂತ್ರಿ ಇದ್ದಂಗೆ ಇವರು ಹಿಂಗಾಗಿದೆ ಪರಿಸ್ಥಿತಿ. ಈ ದಿನ ಮುಖ್ಯಮಂತ್ರಿ ಹೇಳ್ತಾರೆ, ಇನ್ನು ಹಿಂದೆ ಹೇಳ್ತೀನಿ ಸರ್, ನಿಧಾನವಾಗಿ ಕೊಡ್ತೀನಿ ಕಡೆ. ಇವರು ತಲೆ ಸಾವಿರ ಅಂತ ಮುಖ್ಯಮಂತ್ರಿ. ಹಿಂಗೆ ಪರಿಸ್ಥಿತಿ ಅನುಗುಣವಾಗಿ ಪುನಃ ನಮ್ಮನ್ನ ಇದೇ ವಿಧಾನಸೌಧ ಕರೆಸ್ಕೊಂಡ್ರು, ನಿಮಗೆ ಕನಿಷ್ಠ ವೇತನ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲನೂ ವಾಪಸ್ ಕಳಿಸಿರ್ತಾರೆ. ಅಂದರೆ ಆ ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ದಾಗ ನೆಕ್ಸ್ಟ್ ತಿಂಗಳು ಡೆಡ್ ಲೈನ್ 20ನೇ ತಾರೀಕೊಳಗೆ ನಿಮಗೆ ಕನಿಷ್ಠ ವೇತನದ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಸರ್. ಈ ಏಪ್ರಿಲ್ 20ಕ್ಕೆ ಆಯಿತು, ಕೊಡಲಿಲ್ಲ. ಇವತ್ತು ಧರಣಿ ಬಂದ್ಕೊಂಡಿದ್ದೀವಿ. ಧರಣಿ ಜೊತೆಗೆ ಮುಖ್ಯಮಂತ್ರಿ ಅವರ ತವರೂರು ಇದು. ಈ ತವರೂರಲ್ಲಿ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿ ನಾವು ಎಲ್ಲ ವಿಕಲಚೇತನರು ಬೆಂಗಳೂರಿಂದನೇ ಮುಖ್ಯಮಂತ್ರಿ ಮನೆಗೆ ಪಾದಯಾತ್ರೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಸರ್. ಈ ವಿಕಲಚೇತನರಿಗೆ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲದ, ಯಾಕೆಂದರೆ ಎಲ್ಲ ಅಂಗಾಂಗಗಳು ಸ್ವಾಧೀನ ಇಲ್ಲದ ವಿಕಲಚೇತನರಿಗೆ ಆಗೋದಿಲ್ಲ ಅಂತ ಕಾರಣಕ್ಕೆ ಸರ್ ನಾವೇನು ಮಾಡಿದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಿಂದ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಪಾದಯಾತ್ರೆ ಕೊಡ್ತೀವಿ ಸರ್. ಪಾದಯಾತ್ರೆ ಮುಖಾಂತರ ಬತ್ತಿದ್ರು ಸರ್ಕಾರಿಗೆ ಎಚ್ಚರಿಕೆ ಇದ್ದರು ಸರ್. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್. ಎಲ್ಲ ವಿಕಲಚೇತನರು ಕಾಲು ಕೈದಿದ್ದವರೇ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಪಾದಯಾತ್ರೆ ಮುಖಾಂತರ ನಾವು ಇಲ್ಲಿಗೆ ಬಂದು ಸೇರಿದ್ದೀವಿ ಸರ್. ನಮಗೆ ಅವರು ಏನಿದೆ ಪಾದಯಾತ್ರೆ ಮುಖಾಂತರ ಬಂದ ತಕ್ಷಣ ಅವರು ನಮಗೊಂದು ಸರ್ಕಾರದ ಅಧಿಕಾರಿಗಳು ಬಂದು ಏನು ಎತ್ತಂತ ಕಷ್ಟ ವಿಚಾರಣೆ ಮಾಡೋರು ಕರ್ತವ್ಯ ಏನಿರ್ಬೇಕು ಸರ್? ಏನಿರ್ಬೇಕು ಸರ್? ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್? ನೋಡ್ರಿ, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ, ಮಾತು ತಪ್ಪಿದ ಮುಖ್ಯಮಂತ್ರಿ, ಕಿವಿ ಕೇಳದ ಮುಖ್ಯಮಂತ್ರಿ, ವಿಕಲಚೇತನರಿಗೆ ಅನ್ಯಾಯ ಮಾಡಿದ ಮುಖ್ಯಮಂತ್ರಿಗಳು ನೀವು. ಯಾಕೆಂದರೆ ಎಲೆಕ್ಷನ್ಗೆ ನಾವು ಬೇಕು, ಬೇರೆ ವಿಷಯಕ್ಕೆ ನಾವು ಬೇಡವೇನ್ರಿ? ಎಲೆಕ್ಷನ್ಗೆ ಮಾತ್ರ ಬೇಕು ನಾವು. ನೋಡಿ ಸರ್, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಿಗೆ ಅವರ ಮನೆಗೆ ತಲುಪಿಸುವ ಕೆಲಸವನ್ನು ಸಮರ್ಪಕ ಮಾಡಿ ಅವರ ಸಬಲೀಕರಣ ಮಾಡ್ತಾ ಇದ್ದೀವಿ ಸರ್. ಅವರನ್ನ ನಾವು ವಿಕಲಚೇತನ ಸಬಲೀಕರಣ ಮಾಡ್ತೀವಿ. ನಾವು ವಿಕಲಚೇತನನಾಗಿ ಆಯ್ಕೆ ಮಾಡಿ ನಮ್ಮ ಸಬಲೀಕರಣ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಸರ್? ಕೇಳ್ತಾ ಇದ್ದೀನಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್? ಸಬಲೀಕರಣ ಅಂದ್ರೇನ್ರಿ? ಸಬಲೀಕರಣ ಅಂದ್ರೆ ನೋಡಿ, ಒಂದು ವಿಕಲಚೇತನರಿಗೆ ಒಂದು ಮಾಸಾಸನ ಹೆಚ್ಚಳವಾಗಿಲ್ಲ ಸರ್. ವಿಕಲಚೇತನ ಕೇಳಿ, ರಾಜ್ಯದ ಯಾವುದೇ ಒಬ್ಬ ವಿಕಲಚೇತನರಿಗೆ ಮಾಸಾಸನ ಹೆಚ್ಚಳ ಮಾಡಿಲ್ಲ. ಶಕ್ತಿ ಯೋಜನೆ ಅಂತ ಮಾಡಿದರೆ ವಿಕಲಚೇತನರಿಗೆ ನೋಡಿ ಬಸ್ ಪಾಸ್ಗೆ ದುಡ್ಡು ಕೊಟ್ಬಿಟ್ಟು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗೆ ನಾಟ್ ಅಲೌಡ್ ಫಾರ್ ಹ್ಯಾಂಡಿಕ್ಯಾಪ್ ಪಾಸ್ ಅಂದರೆ ಇವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇನ್ರಿ?
ಹಾಂ, ರಾಜ್ಯದ ಮಾತು ತಪ್ಪಿದ ಮುಖ್ಯಮಂತ್ರಿಗಳು ಇವರು. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲ, ಮಾತು ತಪ್ಪಿದ ಮುಖ್ಯಮಂತ್ರಿ. ಒಂದು ನೋಡಿ ಹೇಳ್ತಾರೆ ಮಾಧ್ಯಮಗಳು, ನೀವು ಹೇಳಿದ್ರೆ ಅವ್ರಿಗೆ ಏನಂತ ಬಹುಮಾನ ಕೊಟ್ಟಿದ್ದಾರೆ ಅಂದರೆ, ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರದಾರನಿಗೆ, ವಿಕಲಚೇತನರಾಗಿ ಕೆಲಸ ಮಾಡುವವರಿಗೆ ಕನಿಷ್ಠ ವೇತನ ಕೊಡದಂಥ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಒಬ್ಬರೇ ಸರ್. ಹಾಂ, ವಿಕಲಚೇತನರಿಗೆ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗಳಲ್ಲಿ ನಾಟ್ ಪಾಸ್ ಅಲೋಡ್ ಸರ್. 2 ಕಾಲು 2 ಕೈ ಉಪಮುಖ್ಯಮಂತ್ರಿಗಳೇ, ನಿಮ್ಮ ಶಕ್ತಿ ಯೋಜನೆ ನಮ್ಮಂಥ ವಿಕಲಚೇತನಗಳನ್ನ ಬೇಕು ಸರ್. ಶಕ್ತಿ ಯೋಜನೆ ಅಂತ ಮಾಡಿಬಿಟ್ಟು ನನ್ನ ಅಕ್ಕ ತಂಗಿರೇ 2 ಕಾಲು 2 ಕೈ ನೆಟ್ಗಿರೋ ಎನಿ ಒನ್ ಬಸ್ ಪಾಸ್ ಫ್ರೀ, ವಿ ಕ್ಯಾನ್ ಗೋ ನಾವು. ಇದೇನ್ರಿ ಅಂಬೇಡ್ಕರ್ ಕೊಟ್ಟಿರೋ ತತ್ವ ಸಿದ್ಧಾಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್? ಡಿ.ಕೆ. ಶಿವಕುಮಾರ್ ಸರ್ ಅಂಡ್ ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯನವರೇ, ಬರೀ ಅಂಬೇಡ್ಕರ್ ಸರ್ ಅವರ ಬುಕ್ ಇಟ್ಕೊಂಡು ಬೀದಿ ತಿರುಗಾರ. ನೀವು ಯಾರು ಜನಪ್ರಿಯ ಮುಖ್ಯಮಂತ್ರಿ ಅನ್ನಲ್ಲ ಕಣ್ರಿ. ಕ್ಯಾಕೆರ್ಸಿ ಜನ ಮುಕ್ಕುಗಿತಾರೆ ನಿಮಗೆ. ಕೇಳಿ, ಕಿವಿ ಕೇಳದ ಮುಖ್ಯಮಂತ್ರಿ, ಕಣ್ಣು ಕಾಣದ ಮುಖ್ಯಮಂತ್ರಿ, ದಾರಿ ತಪ್ಪಿದ ಮುಖ್ಯಮಂತ್ರಿ, ಮಾತಿಗೆ ತಪ್ಪಿದ ಮುಖ್ಯಮಂತ್ರಿ ಅಲ್ವಾ ಸರ್ ನೀವು? ಪಾದಯಾತ್ರೆ ಮುಖಾಂತರ ಬಂದಿದ್ದೀವಿ ಸರ್. ಸರ್ಕಾರದಿಂದ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್. ನೀವು ನೋಡ್ತಾ ಇದ್ದೀರಲ್ಲ ಸರ್, ಎಲ್ಲ ತೆವಳಾಡ್ಕೊ ಬಂದಿದೆ ಸರ್. ಅಲ್ಲಿ ಬಿದ್ದಿದ್ದಾರೆ. ಪೊಲೀಸವರು ಪೊಲೀಸವ್ರನ್ನ ಕೇಳಿದ್ರೆ ಏನಂತ ಹೇಳ್ತಾರೆ? ನೀವು ಆಂಬುಲೆನ್ಸ್ ಫೋನ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ ಸರ್. ಇದಾ ಪ್ರಜಾಪ್ರಭುತ್ವ ವ್ಯವಸ್ಥೆ? ನಾನು ನಿಮ್ಗೆ ಓಟ್ ಹಾಕ್ತಿಲ್ವಾ ಸರ್ ನಿಮಗೆ? ಇದಾ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮಾಕ್ರಸಿ ಮಿಸ್ಟರ್ ಸಿದ್ದರಾಮಯ್ಯ ಸರ್? ಯು ಆನ್ಸರ್ ದಿಸ್ ಕ್ವಶನ್. ಹಾಂ, ಮಹಿಳೆ ಮತ್ತು ಮಕ್ಕಳ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇದೆ ಸರ್. ಮಹಿಳೆ ಮತ್ತು ಮಕ್ಕಳ ಹಿರಿಯ ನಾಗರಿಕರ ಸಬಲೀಕರಣ ಅದಕ್ಕೆ ಸಬಲೀಕರಣ ಇಲಾಖೆ ಒಳಗೆ ನಾವೆಲ್ಲ ಇದ್ದೀವಿ ಸರ್. ಈಗ ನನಗೆ 2 ಮಕ್ಕಳು ಇರ್ತವೆ ಸರ್. ಒಂದು ಕಾನೂನಾತ್ಮಕ ಹೇಳ್ತೀನಿ, 2 ಮಕ್ಕಳಿದ್ದು ನಮಗೆ, ನನ್ನ ಹಿರಿಯ ಮಗನಿಗೆ 1 ಎಕರೆ ಜಮೀನು ಕೊಟ್ಟು ಕಿರಿಯ ಮಗನಿಗೆ 5 ಎಕರೆ ಜಮೀನು ಕೊಟ್ಟರೆ ಕಾನೂನಲ್ಲಿ ತಪ್ಪಾಗಲ್ವ ಸರ್? ನಾವು ಸಬಲೀಕರಣ, ಮಹಿಳೆ ಮತ್ತು ಮಕ್ಕಳ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲ್ಲ. ಬೇಕಾದ್ರೆ ನಮಗೆ ಸಬಲೀಕರಣ ಮಾಡ್ತಿಲ್ಲ ನೀವು? ನಿಮ್ಮ ಹೆಂಡತಿಗೆ ಬರ್ತದೆ. ಎಷ್ಟೋ ಜನ ವಿಕಲಚೇತನರಿಗೆ ಮದುವೆ ಆಗಿಲ್ವಲ್ಲ ಸರ್? ಎಷ್ಟೋ ಜನ ವಿಕಲಚೇತನರಿಗೆ 2,000 ಸಿಗ್ತಾನೆ ಇಲ್ವಲ್ಲ? ಎಷ್ಟೋ ಜನ ವಿಕಲಚೇತನರಿಗೆ ಮದುವೆನೇ ಆಗಿಲ್ವಲ್ಲ? ಅವ್ರ ಪರಿಸ್ಥಿತಿಯನ್ನು ಮಾಡಬೇಕು ನೀವು. ಹಾಂ, ಇವತ್ತು 2 ಕಾಲು 2 ಕೈ ಇರೋರು ಹುಡುಗರು ಯಂಗ್ ಪರ್ಸನ್ಗಳು ಇವತ್ತು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ. ನಾವು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ್ದೀವಿ, ನಮ್ಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ, ನಮ್ಗೆ ಇಷ್ಟ ಎಕರೆ ಜಮೀನಿದೆ, ದಯಮಾಡಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ರೈತರ ಮಕ್ಕಳನ್ನು ಮದುವೆಗೆ ಅಂತ ಕುಂತಿರ್ಬೇಕಾದ್ರೆ ಅವ್ರಿಗೆ ಹೆಣ್ಣು ಸಿಗ್ತಿಲ್ಲ ಅಂದರೆ ನಮ್ಗೆ ಯಾರು ಸರ್ ಹೆಣ್ಣು ಕೊಡ್ತಾರೆ? ನಮಗೆಲ್ಲ 2,000 ಬರ್ತಾ ಇದೆ, ಒಂದು ಬಸ್ ಪಾಸ್ ಇಲ್ಲ. ಹಾಂ, 2,000 ನೀವು 5 ಯೋಜನೆಗಳು ನಮ್ಗೆ ಏನು ಇಲ್ವಲ್ಲ? ನೀವು ಆ ಯೋಜನೆ ತಗೊಂಡು ನಿಮ್ಮ ಯೋಜನೆಯನ್ನು ತಗೊಂಡೋಗಿ ತಿಪ್ಪಾಗಿ ಬಿಸಾಕ್ರಿ. ಸಮಾಜದ ಕಟ್ಟ ಕಡೆಯ ಸ್ಥಿತಿಲಿ ಇರೋರು, ಸಮಾಜದ ಕಡೆಯ ಸ್ಥಿತಿಯಲ್ಲೂ ವಿಕಲಚೇತನರು ಅಂಥವ್ರನ್ನೇ ನೀವು ಮಾಡಿಲ್ಲ ಅಂದರೆ ಸಂವಿಧಾನ ಬುಕ್ ತಗೊಂಡು ಅಲ್ಲಾಡ್ಸ್ಕೊ ಹೋದ್ರೆ ಸಂವಿಧಾನ ಆಗಲ್ಲ ಕಣ್ರಿ. ಅಂಬೇಡ್ಕರ್ ಸರ್ ಏನೋ ಬಿದ್ದುಬಿಟ್ಟಿದ್ರೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ನಿಮಗೆ ಕ್ಯಾಕರಿಸಿ ಕೂದು ಬಿಡ್ತಿದ್ರು. ಆದ್ದರಿಂದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ನೋಡಿ, 2 ಕಾಲು 2 ಕೈ ನೆಟ್ಗಿರೋ ಎನಿ ಒನ್ ಬಸ್ ಪಾಸ್ ಫ್ರೀ ಅಂದರೆ ಅದು 5 ಯೋಜನೆ ಅಲ್ಲ, ಸಬಲೀಕರಣ ಮಾಡೋದಲ್ಲ ಕಣ್ರಿ. ನಮ್ಮಂಥ ವಿಕಲಚೇತನರಿಗೋಸ್ಕರ ಕೆಲಸ ಮಾಡ್ತಿರೋರನ್ನ ಕನಿಷ್ಠ ವೇತನ ಮಾಡಿ. ನಿಮ್ಮ ಸರ್ ಇವ್ರು ಏನಂತ ಹೇಳಿದ್ರು, ನಾವು ನಮ್ಮ ಸರ್ಕಾರ ಬಂದಾಗ 5 ಯೋಜನೆ ಕೊಡ್ತಾರೆ. ಇವ್ರ ಯೋಜನೆ ಬರೋಕ್ಕೆ ಮುಂಚೆನೇ ನಾವು ಸರ್, ನೀವು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಿಮಗೆ ನಾವು ಮನವಿ ಮಾಡಿದ್ದೀವಿ. ನೀವೇನಂತ ಹೇಳಿದ್ರಿ? ನಿಮ್ಗೆ ನಾವೇಂತ ಹೇಳಿದ್ರಿ? ನಾನು ಮುಖ್ಯಮಂತ್ರಿ ಆದ ತಕ್ಷಣ ನೀವೆಲ್ಲ ಆಶೀರ್ವಾದ ಮಾಡಿದ ತಕ್ಷಣ ಪ್ರಥಮವಾಗಿ ನೀವು ನಮ್ಮ ಯೋಜನೆ ಸೇರಿಸ್ಕೋಬೇಕಾಯ್ತು. ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಆಗಬಾರ್ದು ನಾನಂತ ಒಂದೇ ಕಾರಣಕ್ಕೆ ನೀವು ನಮ್ಮ ಒಂದು ಯೋಜನೆಯನ್ನು ಕನಿಷ್ಠ ವೇತನ ಮಾಡಬೇಕಾಯ್ತು. ಯಾಕೆ ಸರ್ ಮಾಡಿಲ್ಲ?